ಕೇರಳಂ ವಯನಾಡ್ನಲ್ಲಿ ಮತ್ತೆ ಪ್ರಕೃತಿ ವಿಕೋಪಕ್ಕೆ ಗುರಿಯಾಗಿರೋದ್ರಿಂದ ಬೃಹತ್ ಗುಡ್ಡ ಕುಸಿದು ಮೂವರು ಸಮಾಧಿಯಾಗಿದ್ದಾರೆ, ಭೂ ಸಮಾಧಿಯಾಗಿದ್ದಾರೆ. ಗುಡ್ಡ ಕುಸಿತದಲ್ಲಿ ಹಲವು ಮಂದಿ ಕಣ್ಮರೆಯಾಗಿರುವಂತಹ ಶಂಕೆ ಕೂಡ ಇದೆ. ಕೇರಳಂ ವಯನಾಡ್ನಲ್ಲಿ ಮತ್ತೆ ಪ್ರಕೃತಿ ವಿಕೋಪ, ಬೃಹತ್ ಗುಡ್ಡ ಕುಸಿದು ಮೂವರು ಸಮಾಧಿಯಾಗಿದ್ದಾರೆ. ಅವಶೇಷಗಳಡಿ ಇನ್ನೂ ಕೂಡ ಹಲವರು ಸಿಲುಕಿರುವಂತಹ ಶಂಕೆ ಇದೆ. ಮೆಪ್ಪಾಡಿ ಬಳಿ ಸುರಂಗ ಕಾಮಗಾರಿ ವೇಳೆ ದುರಂತ ಸಂಭವಿಸಿಬಿಟ್ಟಿದೆ. ನೋಡಿ, ಕೇರಳಂ ವಯನಾಡ್ನಲ್ಲಿ ಮತ್ತೆ ಪ್ರಕೃತಿ ವಿಕೋಪಕ್ಕೆ ಗುರಿಯಾಗ್ತಾ ಇರೋದು. ಬೃಹತ್ ಆಕಾರದ ಗುಡ್ಡ ಕುಸಿತಗೊಂಡಿರೋದ್ರಿಂದ ಮೂವರು ಸಮಾಧಿ ಆಗ್ಬಿಟ್ಟಿದ್ದಾರೆ, ಭೂ ಸಮಾಧಿ ಆಗ್ಬಿಟ್ಟಿದ್ದಾರೆ. ಇನ್ನೂ ಹಲವರು ಇದರಲ್ಲಿ ಇದ್ದಾರೆ. ಆದರೆ ಆ ಒಂದು ಕುಸಿತದಿಂದ ಎಲ್ಲೋ ಸಿಲುಕಾಕಿಕೊಂಡಿದ್ದಾರೆ ಅಂತ ಹೇಳಿ ಇನ್ನು ಎಷ್ಟೋ ಜನ ಇದ್ದಾರೆ, ಅಲ್ಲಿ ಕಣ್ಮರೆಯಾಗಿದ್ದಾರೆ ಅಂತ ಶಂಕೆ ವ್ಯಕ್ತವಾಗ್ತಾ ಇದೆ. ನಾಪತ್ತೆಯಾಗಿರುವಂತಹ ಐವರಿಗೆ ಮುಂದುವರೆದ ಶೋಧ ಕಾರ್ಯ. ನಾಪತ್ತೆಯಾಗಿರುವ ಕಾರ್ಮಿಕರ ಶೋಧ ಕಾರ್ಯಕ್ಕೆ ಮಳೆ ಅಡ್ಡಿಯಾಗ್ತಾ ಇದೆ. ಮಣ್ಣು ಇಡಿಯಾಗಿ ಕುಸಿತಾ ಇದೆ. ಕಾರ್ಯಾಚರಣೆಗೆ ಸವಾಲಿದು. ಕೊಚ್ಚಿ ಬಂದ ಟನ್ ಗಟ್ಟಲೆ ಮಣ್ಣಿನ ಅಡಿಯಲ್ಲಿ ಸಿಲುಕಿರುವಂತಹ ಶಂಕೆ ಇದೆ. ಯಂತ್ರೋಪಕರಣಗಳು, ವಾಹನಗಳ ಅಡಿಯಲ್ಲಿ ಸಿಲುಕಾಕಿಕೊಂಡಿದ್ದಾರೆ ಅಂತ. ಮಣ್ಣಿನ ಅಡಿಯಿಂದ ಮೂವರು ಮೃತದೇಹಗಳನ್ನು ತೆಗೆದಿದ್ದಾರೆ. ಇನ್ನುಳಿದವರಿಗಾಗಿ ತೀವ್ರ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ನೋಡಿ, ಒಂದು ಕಡೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರೆ ಎಷ್ಟರ ಮಟ್ಟಿಗೆ ಆ ಒಂದು ಗುಡ್ಡ ಕುಸಿತಗೊಂಡಿರೋದು ಅಂತ. ಸೊ ಇಂತಹ ಭೂ ಕುಸಿತದಲ್ಲಿ ಎಷ್ಟೋ ಜನ ಆ ಮಣ್ಣಿಗೆ ಸಿಲುಕಿ ಇನ್ನೂ ಅದರೊಳಗಡೆ ಇದ್ದಾರೆ. ಅವ್ರನ್ನೂ ಕೂಡ ಕಾರ್ಯಾಚರಣೆ ಮಾಡಬೇಕು. ಈಗ ಆಲ್ರೆಡಿ ಆ ಕುಸಿತಿರುವಂತಹ ಮಣ್ಣಿನ ಒಳಗಡೆಯಿಂದ 3 ಮೃತದೇಹಗಳನ್ನು ತೆಗೆದಿದ್ದಾರೆ. ಇನ್ನೂ ಅದರೊಳಗಡೆ ಇದ್ದಾರೆ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇರೋದ್ರಿಂದ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಸದ್ಯ ಯಂತ್ರೋಪಕರಣಗಳಾಗಿರಬಹುದು, ವಾಹನಗಳಾಗಿರಬಹುದು, ಅದೆಲ್ಲದರ ಅಡಿಯಲ್ಲಿ ಸಿಲುಕಾಕಿಕೊಂಡಿದ್ದಾರೆ ಅಲ್ಲಿನ ಜನ. ಹಾಗಾಗಿ ಅವರನ್ನ ಕಾಪಾಡಬೇಕು ಅಥವಾ ಅವರ ಮೃತದೇಹಗಳನ್ನ ಹೊರಗೆ ತೆಗೆಯಬೇಕು ಅಂತೇಳಿ ಈಗ ಕಾರ್ಯಾಚರಣೆಯನ್ನ ಶುರು ಮಾಡಿಕೊಂಡಿದ್ದಾರೆ. ಆಲ್ರೆಡಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಬೃಹತ್ ಗುಡ್ಡ ಕುಸಿತಿರೋದ್ರಿಂದ ಸದ್ಯಕ್ಕೆ ಈಗ 3 ಸಮಾಧಿಯಾಗಿದೆ. ಆ ಮೃತದೇಹಗಳನ್ನು ಹೊರ ತೆಗೆದಿದ್ದಾರೆ. ಹಲವು ಮಂದಿ ಇನ್ನೂ ಆ ಒಂದು ಗುಡ್ಡ ಕುಸಿತದಲ್ಲಿ ಹಲವಾರು ಮಂದಿ ಕಣ್ಮರೆ ಆಗಿದ್ದಾರೆ ಅನ್ನೋ ಶಂಕೆ ವ್ಯಕ್ತವಾಗಿರೋದ್ರಿಂದ ಎಲ್ಲ ಅವಶೇಷಗಳ ಅಡಿ ಸಿಲುಕಿದ್ದಾರೆ ಅಂತ ಹೇಳಿ ಅವರನ್ನು ಕೂಡ ಹುಡುಕ್ತಾ ಇದ್ದಾರೆ. ಮೆಪ್ಪಾಡಿ ಬಳಿ ಸುರಂಗ ಕಾಮಗಾರಿ ನಡೀತಾ ಇತ್ತು. ಇಂತಹ ವೇಳೆಯೇ ಇಂತಹ ದುರಂತ ನಡೆದು ಹೋಗಿರೋದು. ಇನ್ನು ನಾಪತ್ತೆ ಆಗಿರುವಂತಹ ಕಾರ್ಮಿಕರಿಗೆ ಶೋಧ ಕಾರ್ಯ ಏನೋ ನಡೀತಾ ಇದೆ. ಆದ್ರೆ ಮಳೆ ಅಡ್ಡಿ ಆಗ್ತಾ ಇರೋದ್ರಿಂದ ಶೋಧ ಕಾರ್ಯ ಕೂಡ ಮಾಡಕ್ಕಾಗ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಶಿವು, ಈಗ ಆಲ್ರೆಡಿ ಶೋಧ ಕಾರ್ಯ ಮಾಡ್ತಾ ಇದ್ರು, ಆದ್ರೆ ಶೋಧ ಕಾರ್ಯ ಮುಂದುವರಿಸೋದಕ್ಕೆ ಮಳೆರಾಯನ ಅಡ್ಡಿ ಆಗ್ತಾ ಇದೆ. ಈಗ ಮತ್ತಷ್ಟು ಇದ್ರ ಬಗ್ಗೆ ಅಪ್ಡೇಟ್ ಕೊಡೋದಾದ್ರೆ ಈ ತರ ನಿನ್ನೆ ಮತ್ತೆ ಕೇರಳದಲ್ಲಿ ದೊಡ್ಡ ದುರಂತ ನಡೆದಿರುವಂತದ್ದು. ಆ ದುರಂತದಲ್ಲಿ ನಿಜಕ್ಕೂ ಕೂಡ ಅಲ್ಲಿ ಕೇರಳದಲ್ಲಿ ವಯನಾಡ್ನಲ್ಲಿ ಮತ್ತೆ ಗುಡ್ಡ ಕುಸಿತ ಏನಾಗ್ತಾ ಇದೆ. ಗುಡ್ಡ ಕುಸಿತ ಸಾಕಷ್ಟು ಜನರನ್ನ ಬಲಿ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನು ಮಾಡ್ತಿದೆ. ಆದ್ರೆ ಈ ಬಾರಿಯ ಗುಡ್ಡ ಕುಸಿತ ಏನಿದೆ ಇದು ನಿಜಕ್ಕೂ ಕೂಡ ಇದು ಒಂದು ರೀತಿಯಲ್ಲಿ ಮಾನವ ನಿರ್ಮಿತ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಇಲ್ಲಿ ಏನು ಟನಲ್ ಕೊರಿತಾ ಇದ್ರು, ಆ ಒಂದು ಟನಲ್ ಕೊರಿತಾ ಇರುವಂತ ವೇಳೆಯಲ್ಲಿ ಆ ಮಣ್ಣು ಕುಸಿದಿದೆ. ಇದು ಟನ್ ಗಟ್ಟಲೆ ಮಣ್ಣು ಕುಸಿದಿರುವಂತ ಒಂದು ಹಿನ್ನೆಲೆಯಲ್ಲಿ ಅಲ್ಲಿದ್ದಂತ ಯಂತ್ರೋಪಕರಣಗಳು, ವಾಹನಗಳು, ಜನ ನೋಡ್ತಾ ಇದ್ದಂತೆನೆ ಎಲ್ಲರೂ ಕೂಡ ಮಣ್ಣಿನ ಕೆಸರಿನ ಒಳಗಡೆ ಊಟ ಹೋಗುವಂತ ದೃಶ್ಯಗಳು ಮೈ ಜಿಮ್ಮನಿಸುತ್ತೆ. ಈ ತರ ಅಲ್ಲಿ ಸದ್ಯಕ್ಕೆ ಈಗ ಎಲ್ಲ ಒಂದು ಶೋಧ ಕಾರ್ಯ ನಡೀತಾ ಇದೆ. ಈಗಾಗ್ಲೇನೆ 3 ಮೃತಪಟ್ಟಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯ ಆಗಿದೆ. ಇನ್ನು ಉಳಿದವರಿಗೋಸ್ಕರ ಅವಶೇಷಗಳ ಅಡಿಯಲ್ಲಿ ಹುಡುಕಾಟ ನಡೆಸಿರುವಂತದ್ದು. ಅಲ್ಲಿ ಇನ್ನಷ್ಟು ಗಾಯಾಳುಗಳು ಸಿಕ್ಕುವಂತ ಗಾಯಾಳುಗಳು ಕೂಡ ಇರ್ತಾರೆ. ಅದೇ ಸಿಗ್ಬಹುದು ಅಥವಾ ಮೃತದೇಹಗಳು ಸಿಗುತ್ತಾವ. ಗಾಯಾಳುಗಳಿಗೋಸ್ಕರ ಹುಡುಕಾಟ ಮಾಡ್ತಾರೆ. ಯಾರು ಬದುಕಿದಾರ ಅನ್ನುವಂಥದ್ದನ್ನೇ ಹುಡುಕಾಟ ಮಾಡ್ತಾ ಇರುವಂತದ್ದು. ಇಲ್ಲಿ ತೀವ್ರವಾದಂತ ಮಳೆ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಅಲ್ಲಿನ ಶೋಧ ಕಾರ್ಯಕ್ಕೆ ಅಡ್ಡಿ ಆಗ್ತಾ ಇದೆ. ಅಲ್ಲಿ ಏನೆಲ್ಲ ಪ್ರಿಕಾಷನ್ಸ್ ತಗೋಬೇಕು, ಶೋಧ ಕಾರ್ಯಕ್ಕೆ ಏನೆಲ್ಲ ಮಾಡ್ಬೇಕು ಎಲ್ಲವನ್ನೂ ಕೂಡ ಈಗ ಅಲ್ಲಿ ಸಜ್ಜುಗೊಳಿಸಿರುವಂತದ್ದು ಅಲ್ಲಿನ ಸರ್ಕಾರ. ಸೊ ಈ ಹಿಂದೆ ಕೂಡ ವಯನಾಡ್ನಲ್ಲಿ ಗುಡ್ಡ ಕುಸಿತ ಆದಂತ ಸಂದರ್ಭದಲ್ಲಿ ಸಾಕಷ್ಟು ಪ್ರಾಣಹಾನಿಯಾಗಿತ್ತು. ಸಾಕಷ್ಟು ಎಲ್ಲರ ಮನೆಗಳು ಕೂಡ ಕೊಚ್ಕೊಂಡು ಹೋಗ್ಬಿಟ್ಟಿದ್ವಿ. ನೋಡ್ಬೋದು, ಸಾಗರ ಒಂದು ರೀತಿಯಲ್ಲಿ ನದಿಯಂತೆ ಅಲ್ಲಿನ ಗುಡ್ಡ ಕುಸಿತ ಆಗಿ ನದಿಯಂತೆ ಹರಿದು ಬಂದಿದ್ದಂಥದ್ದು. ಆ ಅವಶೇಷಗಳ ಅಡಿಯಲ್ಲಿ ಸಾಕಷ್ಟು ಜನ ಜೀವವನ್ನು ಕಳ್ಕೊಂಡಿದ್ರು. ಅದೇ ರೀತಿಯಲ್ಲಿ ಈಗ ಮತ್ತೆ ಇದೇ ಒಂದು ವಯನಾಡ್ನಲ್ಲಿ ಆಗಿರುವಂತದ್ದು. ನಿಜಕ್ಕೂ ಮಳೆರಾಯ ಅಲ್ಲಿ ಸುರಿತಾ ಇರುವಂತ ಹಿನ್ನೆಲೆಯಲ್ಲಿ ಯಾವಾಗ ಗುಡ್ಡ ಕುಸಿತ ಆಗುತ್ತೆ, ಯಾವಾಗ
ನಾವು ಕೊಚ್ಕೊಂಡು ಹೋಗ್ತೀವಿ ಅನ್ನುವಂಥದ್ದೇ ಜನರಿಗೆ ಆತಂಕ ಇರುತ್ತೆ. ಈಗ ಸದ್ಯಕ್ಕೆ ಶೋಧ ಕಾರ್ಯ ಇನ್ನೂ ನಡೆಸ್ತಾ ಇದ್ದಾರೆ ಈ ತರ. ಪರಿಸ್ಥಿತಿ ಹೇಗಿದೆ ಅಲ್ಲಿ? ಮತ್ತೆ ಏನಾದ್ರೂ ಈಗ 3 ಮೃತದೇಹ ಸಿಕ್ಕಿದೆ, ಇನ್ನು ಯಾವ್ದಾದ್ರು ಮೃತದೇಹಗಳು ಸಿಕ್ಕಿದ್ಯಾ ಅಥವಾ ಯಾರಾದ್ರೂ ಅದ್ರೊಳಗಡೆ ಇನ್ನೂ ಸಿಲ್ಕಾಕೊಂಡ್ರು ಅಂತ ಏನಾದ್ರು ಇದೆಯಾ, ಹೇಗೆ? ಇನ್ನಷ್ಟು ಜನ ಮೃತದೇಹಗಳು ಒಳಗಡೆ, ಯಾಕಂದ್ರೆ ಕೆಸರಿನಿಂದ ತುಂಬಿದಂತಹ ಒಂದು ಮಣ್ಣಿನ ಗುಡ್ಡ ಕುಸಿದಿದ್ರಿಂದಾಗಿ ಅಲ್ಲಿ ಕಲ್ಲು ಮತ್ತೆ ಮಣ್ಣು ಮಿಶ್ರಿತ ಆಗಿರೋದ್ರಿಂದ ಅಲ್ಲಿ ಪರಿಹಾರ ಕಾರ್ಯಕ್ಕೆ ಸಾಕಷ್ಟು ಅಡ್ಡಿಯಾಗಿದೆ. ಜೊತೆಗೆ ಈಗ ಮಳೆ ಬೇರೆ ಬರ್ತಾ ಇದೆ, ನಿರಂತರವಾಗಿ ಮಳೆ ಸುರಿತಾ ಇದೆ. ಈ ಮಳೆಯಲ್ಲಿ ಒಂದು ಕಡೆಯಿಂದ ಅವರನ್ನ ಹುಡುಕುವಂತ ಕೆಲಸವನ್ನು ಮಾಡ್ಬೇಕಾಗುತ್ತೆ. ಇನ್ನೂ ಸಾಕಷ್ಟು ಒಂದು 10ಕ್ಕೂ ಹೆಚ್ಚು ಜನ ಕಣ್ಮರೆಯಾಗಿರುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ತಪ್ಪಿಸ್ಕೊಂಡಂತವರಲ್ಲಿ ಸಾಕಷ್ಟು ಜನ ಗಾಯಾಳುಗಳು ಈಗಾಗ್ಲೇನೆ ಅಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರೆ 3 ಮೃತ ಆಗಿರ್ತಾರೆ. ನೀವು ಅವನ ದೃಷ್ಟಿಗಳಲ್ಲಿ ನೋಡಬಹುದು. ಏನು ಗುಡ್ಡ ಕುಸಿದು ಬರುವಂತ ವೇಳೆಯಲ್ಲಿ ವಾಹನಗಳು, ಜನ ಕೂಡ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಓಡ್ ಬರ್ತಿರ್ತಾರೆ. ಆ ಓಡ್ ಬಂದಂತ ಸಂದರ್ಭದಲ್ಲೂ ಕೂಡ ಅವರನ್ನ ಆಪೋಷಣಕ್ಕೆ ತೆಗೆದುಕೊಡುವಂತದ್ದು. ಹಾಗಾಗಿ ಈಗ ಅವ್ರನ್ನ ಹುಡ್ಕೊಂಡು ಹಾಗೆ ಹೋಲ್ಡ್ ಆನ್ ಆಗಿರಿ, ಒಂದು ಅಪ್ಡೇಟ್ ಬರ್ತಾ ಇದೆ. ವಯನಾಡು ಜಿಲ್ಲೆಯ ಕಿಲಾಡಿಯಲ್ಲಿ ಭೂಕುಸಿತ ದುರಂತ ಸಂಭವಿಸಿದೆ. ಈ ಭೂಕುಸಿತದ ಸ್ಥಳಕ್ಕೆ ಇಂದು ಕೇರಳಂ ಸಿಎಂ ಭೇಟಿ ಕೊಟ್ಟಿದ್ದಾರೆ. ಇಂದು ಘಟನಾ ಸ್ಥಳಕ್ಕೆ ಕೇರಳಂ ಸಿಎಂ ಸತೀಶನ್ ಭೇಟಿಯನ್ನು ಕೊಟ್ಟಿರೋದು. ಮಧ್ಯಾಹ್ನ ದುರಂತ ಸ್ಥಳಕ್ಕೆ ಮುಖ್ಯಮಂತ್ರಿ ಸತೀಶನ್ ಭೇಟಿ ಕೊಟ್ಟಿರೋದು. ಆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ವಯನಾಡು ಜಿಲ್ಲೆಯ ಕಿಲಾಡಿಯಲ್ಲಿ ಭೂಕುಸಿತ ದುರಂತ ಸಂಭವಿಸಿರೋದು. ಹಾಗಾಗಿ ಸ್ಥಳಕ್ಕೆ ಭೇಟಿ ಕೊಟ್ಟು ಸತೀಶನ್ ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಶಿವು. ಈಗ ಸತೀಶನ್ ಕೂಡ ಬಂದು ಭೇಟಿ ಆದ್ರು, ಅಲ್ಲೆಲ್ಲ ಮಾತನಾಡ್ತಾ ಇದ್ರು, ನೋಡಿದ್ರು. ಆ ಸತೀಶನ್ ಅವ್ರು ಏನ್ ಹೇಳಿದ್ರು? ಯಾವ ರೀತಿ ಘಟನೆ ಸಂಭವಿಸ್ತು ಅನ್ನುವಂತ ಮಾಹಿತಿಯನ್ನ ಅಧಿಕಾರಿಗಳಿಂದ ಪಡ್ಕೊಂಡಿರುವಂತದ್ದು, ಮತ್ತೆ ಸ್ಥಳವನ್ನ ಪರಿಶೀಲನೆ ಮಾಡಿ ಯಾವ ಕಾರಣಕ್ಕೆ ಗುಡ್ಡ ಕುಸಿತ ಆಗಿದೆ, ಈಗ ಸುರಂಗ ಮಾರ್ಗ ಕಾಮಗಾರಿ ಮಾಡ್ತಾ ಇದ್ದಂತ ಒಂದು ಸ್ಥಳದಲ್ಲಿ ಈ ಹಿಂದೆ ಇದ್ದಂತ ರಿಪೋರ್ಟ್ಸ್ ಏನು, ಇಲ್ಲಿ ಸುರಂಗ ಮಾರ್ಗವನ್ನು ಕೊರೆಯುವಂತದ್ದಕ್ಕೆ ಕ್ಲಿಯರೆನ್ಸ್ ಕೊಟ್ಟಂತವ್ರು ಯಾರು, ಮತ್ತೆ ಅದಕ್ಕೆ ಯಾವ ಇಲಾಖೆಯಿಂದ ಈ ಕ್ಲಿಯರೆನ್ಸ್ ಕೊಟ್ಟಿತ್ತು, ಈ ರೀತಿಯಾಗಿ ಮಳೆ ಎಷ್ಟು ಪ್ರಮಾಣದಲ್ಲಿ ಮಳೆ ಬಂದಿತ್ತು, ಇಲ್ಲಿ ಸಾಧಾರಣಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬಂದಿತ್ತ, ಎಲ್ಲವನ್ನೂ ಕೂಡ ಈಗ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಂಡಿರುವಂತದ್ದು, ಮತ್ತೆ ಸ್ಥಳ ಪರಿಶೀಲನೆಯನ್ನು ಕೂಡ ಮಾಡಿರುವಂತದ್ದು. ಎಲ್ಲಿಂದ ಎಲ್ಲಿಗೆ ಸ್ಲೈಡಿಂಗ್ ಆಗಿದೆ, ಗುಡ್ಡ ಕುಸಿತ ಆಗಿ ಅಂತ ಹೇಳಿ. ಅಲ್ಲಿ ಈಗ ಅಕಸ್ಮಾತ್ ಆಗಿ ಏನಾದ್ರೂ ಈ ಗುಡ್ಡ ಕುಸಿತದ ಕಾಮಗಾರಿಗೆ ಪರ್ಮಿಷನ್ ಕೊಟ್ಟಿರುವಂತ ವೇಳೆಯಲ್ಲಿ ಅಧಿಕಾರಿಗಳು ಮತ್ತೆ ಅಲ್ಲಿನ ಇಂಜಿನಿಯರ್ ಸೆಕ್ಷನ್ಸ್ ಏನಾದ್ರು ತಪ್ಪಿನ ಮಾಹಿತಿಯನ್ನ ಕೊಟ್ಟಿದ್ದಾದ್ರೆ ಅವ್ರ ಮೇಲೆ ಕಠಿಣ ಕ್ರಮವನ್ನು ಕೂಡ ತೆಗೆದುಕೊಳ್ತೀವಿ ಅನ್ನುವಂಥದ್ದನ್ನು ಹೇಳಿದ್ರೆ. ಜೊತೆಗೆ ಅಲ್ಲಿ ಈಗಾಗಲೇ ಟನಲ್ ಕಾಮಗಾರಿ ಮಾಡ್ಬೇಕಂದ್ರೆ ಸುರಂಗ ಮಾರ್ಗ ಕೊರೆಯುವಂತ ಸಂದರ್ಭದಲ್ಲಿ ತೆಗೆದುಕೊಳ್ಬೇಕಾಗಿತ್ತು ಪ್ರಿಕಾಷನ್ಸ್ ಎಲ್ಲ ತೆಗೆದುಕೊಂಡಿದ್ದಾರಾ ಅಂತ. ಆಮೇಲೆ ಹವಾಮಾನ ಇಲಾಖೆಯಿಂದ ಮಾಹಿತಿಯನ್ನು ಪಡ್ಕೊಂಡಿದ್ರ, ಯಾಕೆ ಈ ಒಂದು ಮಳೆ ಅತಿ ಹೆಚ್ಚಾಯ್ತಾ ಅಥವಾ ಸಾಧಾರಣ ಮಳೆ ಆಯ್ತಾ, ಎಂದಿನಂತೆ ಮಳೆ ಆಯ್ತಾ ಅಂತ ಎಲ್ಲ ಮಾಹಿತಿಗಳನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಮುಂದಿನ ಕ್ರಮ ಏನ್ ತೆಗೆದುಕೊಳ್ಬೇಕು ಅನ್ನುವಂಥದ್ದು. ಜೊತೆಗೆ ಇಮಿಡಿಯೇಟ್ ಆಗಿ ಇಲ್ಲಿನ ಗುಡ್ಡದಲ್ಲಿ ಸಿಕ್ಕಾಕೊಂಡಿರುವಂತಹ ವ್ಯಕ್ತಿಗಳನ್ನ ಹುಡುಕುವಂತದಕ್ಕೆ ಆದೇಶ ಮಾಡಿರುವಂತದ್ದು. ಅದರ ಜೊತೆಗೆ ಮೃತರಿಗೆ ನಾವು ಪರಿಹಾರವನ್ನು ಕೂಡ ಘೋಷಣೆ ಮಾಡ್ತೀವಿ ಅನ್ನುವಂಥದ್ದು ಹೇಳಿದ್ದಾರೆ. ಸದ್ಯಕ್ಕೀಗ ಮೊದಲನೇ ಪ್ರಯಾರಿಟಿಯಾಗಿ ಅಲ್ಲಿ ಸಿಲುಕೊಂಡಿರ್ತಕ್ಕಂಥ ವ್ಯಕ್ತಿಗಳನ್ನ ಶೋಧನೆ ಮಾಡುವಂಥದ್ದು, ಅಲ್ಲಿ ಕ್ಲಿಯರ್ ಮಾಡುವಂತ ಕೆಲಸಕ್ಕೆ ಆದೇಶವನ್ನು ಕೊಟ್ಟಿದ್ದಾರೆ ವಿ.ಡಿ. ಸತೀಶನ್, ಕೇರಳಂನ ಸಿಎಂ. ಈ ತರ ಡೀಟೇಲ್ಸ್ಗಾಗಿ ನೋಡಿ, ಸದ್ಯ ಸ್ಥಳಕ್ಕೆ ಆಗಮಿಸಿ ಅಲ್ಲೆಲ್ಲವೂ ಕೂಡ ಚೆಕ್ ಮಾಡ್ತಾ ಇದ್ದಾರೆ ಸತೀಶನ್.